ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 15 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,925 71 ಪಿಟಿಎಸ್ 0.09% ಕುಸಿದಿದೆ. ಅತಿ ಹೆಚ್ಚು ಲಾಭ. ಭಾರತಿ ಏರ್ಟೆಲ್ 2.73% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಏಷ್ಯನ್ ಪೇಂಟ್ಸ್ 2.15% ಕುಸಿದಿದೆ. ನಿಫ್ಟಿ 50 ಇಂದು 24,366 0.12% ಆಗಿದೆ. -0.12% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಲ್ಪ ಕುಸಿತದೊಂದಿಗೆ ಭಾರತೀಯ ಷೇರು ಮಾರುಕಟ್ಟೆ ವಾರಾಂತ್ಯದಲ್ಲಿ ಇಳಿಕೆ. ಬಿಎಸ್ಇ ಸೆನ್ಸೆಕ್ಸ್ (0.09%) ಕುಸಿದು 78,009.25 ಸೂಚ್ಯಂಕ ಅಂಕಗಳಲ್ಲಿ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 (0.12%) ಇಳಿಕೆಯಾಗಿ 24,366ಕ್ಕೆ ತಲುಪಿತು. ಹೆಚ್ಚಿನ ಕಚ್ಚಾ ತೈಲ ಬೆಲೆಗಳು ಮತ್ತು ಜಾಗತಿಕ ವಿದ್ಯಮಾನಗಳು ದೇಶೀಯ ಹೂಡಿಕೆದಾರರಲ್ಲಿ ಅಪಾಯದ ಹಸಿವನ್ನು ಕಡಿಮೆಗೊಳಿಸಿದವು. ಜುಲೈನಲ್ಲಿ ಭಾರತದ ಡಬ್ಲ್ಯುಪಿಐ ಹಣದುಬ್ಬರ (9.78%ಕ್ಕೆ ಅಲ್ಪ ಇಳಿಕೆ. ಇಂಧನ ಬೆಲೆಗಳು ಇಳಿಕೆಯಾದ ಹಿನ್ನೆಲೆಯಲ್ಲಿ ಜುಲೈನಲ್ಲಿ ಭಾರತದ ಸಗಟು ಬೆಲೆ ಸೂಚ್ಯಂಕ ಡಬ್ಲ್ಯುಪಿಐ ಹಣದುಬ್ಬರವು (9.78%ಕ್ಕೆ ಅಲ್ಪ ಪ್ರಮಾಣದಲ್ಲಿ ತಣ್ಣಗಾಯಿತು. ಆದಾಗ್ಯೂ, ಪ್ರಾಥಮಿಕ ವಸ್ತುಗಳ ಹಣದುಬ್ಬರವು ಹಿಂದಿನ (7%) ಏರಿಕೆಯಿಂದ ವರ್ಷದಿಂದ ವರ್ಷಕ್ಕೆ (8.52%ಕ್ಕೆ ಏರಿದೆ. ಜುಲೈನಲ್ಲಿ ಭಾರತದ ಸರಕು ವ್ಯಾಪಾರ ಕೊರತೆ 6 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ. ಜುಲೈನಲ್ಲಿ ಭಾರತದ ಸರಕು ವ್ಯಾಪಾರ ಕೊರತೆಯು 6 ತಿಂಗಳ ಗರಿಷ್ಠ ಮಟ್ಟವಾದ $31.98 ಶತಕೋಟಿ ವಿಸ್ತರಿಸಿದೆ. ಏಪ್ರಿಲ್-ಜುಲೈ ಅವಧಿಯಲ್ಲಿ ಸರಕು ರಫ್ತು 17% ಹೆಚ್ಚಾಗಿ $173.78 ಶತಕೋಟಿ ತಲುಪಿದೆ. ಜುಲೈನಲ್ಲಿ ಭಾರತದ ತೈಲ ಆಮದಿನಲ್ಲಿ ರಷ್ಯಾದ ಪಾಲು ದಾಖಲೆಯ ಮಟ್ಟಕ್ಕೆ ಏರಿಕೆ. ಜುಲೈನಲ್ಲಿ ಭಾರತದ ಕಚ್ಚಾ ತೈಲ ಆಮದಿನಲ್ಲಿ ರಷ್ಯಾದ ಪಾಲು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರಿದೆ. ಜಾಗತಿಕ ಭೌಗೋಳಿಕ ರಾಜಕೀಯ ಬದಲಾವಣೆಗಳ ಹೊರತಾಗಿಯೂ ಭಾರತೀಯ ತೈಲ ಶುದ್ಧೀಕರಣ ಸಂಸ್ಥೆಗಳು ರಿಯಾಯಿತಿ ದರದ ರಷ್ಯಾದ ಕಚ್ಚಾ ತೈಲದ ಲಾಭವನ್ನು ಪಡೆಯುತ್ತಿರುವುದರಿಂದ ಇದು ಸಂಭವಿಸಿದೆ. ಸುರಕ್ಷಿತ ಹೂಡಿಕೆಯ ಬೇಡಿಕೆ ಹೆಚ್ಚಾಗುತ್ತಿದ್ದಂತೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏರಿಕೆ. ಜಾಗತಿಕ ಮಾರುಕಟ್ಟೆ ಬದಲಾವಣೆಗಳ ನಡುವೆ ಶುಕ್ರವಾರ ಚಿನ್ನದ ಬೆಲೆ (1.20%) ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,432ಕ್ಕೆ ತಲುಪಿದೆ. ಬೆಳ್ಳಿಯ ಬೆಲೆಯೂ (1% ಹೆಚ್ಚಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $64.82ಕ್ಕೆ ತಲುಪಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $82.40ಗೆ ಏರಿಕೆ. ಯುಎಸ್ ಡೇಟಾ ಫೆಡ್ ಬಡ್ಡಿದರ ಏರಿಕೆಯ ಸಾಧ್ಯತೆಗಳನ್ನು ಕಡಿಮೆಗೊಳಿಸಿದ್ದರಿಂದ ಕಚ್ಚಾ ತೈಲ ಬೆಲೆ (1.29%) ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $82.40ಕ್ಕೆ ತಲುಪಿದೆ. ತೈಲ ಬೆಲೆಯಲ್ಲಿನ ಈ ಏರಿಕೆಯು ಭಾರತದಂತಹ ಉದಯೋನ್ಮುಖ ಮಾರುಕಟ್ಟೆಗಳಲ್ಲಿ ಹೂಡಿಕೆಯ ಉತ್ಸಾಹವನ್ನು ತಗ್ಗಿಸಿದೆ. ಬ್ಲಿಂಕಿಟ್, ಜೆಪ್ಟೋ ಮತ್ತು ಇನ್ಸ್ಟಾಮಾರ್ಟ್ನ 14 ಪರವಾನಗಿಗಳನ್ನು ಅಮಾನತುಗೊಳಿಸಿದ ಮಹಾರಾಷ್ಟ್ರ ಎಫ್ಡಿಎ. ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಆಡಳಿತವು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾದ ಬ್ಲಿಂಕಿಟ್, ಜೆಪ್ಟೋ ಮತ್ತು ಇನ್ಸ್ಟಾಮಾರ್ಟ್ಗೆ ಸಂಬಂಧಿಸಿದ 14 ಪರವಾನಗಿಗಳನ್ನು ಅಮಾನತುಗೊಳಿಸಿದೆ. ಇವುಗಳಲ್ಲಿ ತಲಾ 5 ಅಮಾನತುಗೊಂಡ ಪರವಾನಗಿಗಳು ಬ್ಲಿಂಕಿಟ್ ಮತ್ತು ಜೆಪ್ಟೋಗೆ ಸೇರಿವೆ. ಅರ್ಬನ್ ಕಂಪನಿಯ 2 ಕೋಟಿ ಷೇರುಗಳನ್ನು ಮಾರಾಟ ಮಾಡಿದ ಆಕ್ಸೆಲ್ ಇಂಡಿಯಾ ಐವಿ. ಆಕ್ಸೆಲ್ ಇಂಡಿಯಾ ಐವಿ, ಮಾರಿಷಸ್ ಗೃಹ ಸೇವೆಗಳ ಪೂರೈಕೆದಾರ ಸಂಸ್ಥೆಯಾದ ಅರ್ಬನ್ ಕಂಪನಿಯಲ್ಲಿನ ತನ್ನ (1.3% ಪಾಲನ್ನು 2 ಕೋಟಿ ಷೇರುಗಳು ಮಾರಾಟ ಮಾಡಿದೆ. ಈ ವಹಿವಾಟು ಕಂಪನಿಯಲ್ಲಿನ ಅದರ ಒಟ್ಟು ಪಾಲನ್ನು (4.84%ಕ್ಕೆ ಇಳಿಸಿದೆ. ಪ್ರಧಾನಿ ಮೋದಿಯವರ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣಗಳು ಭಾರತದ ಆರ್ಥಿಕ ಪಯಣವನ್ನು ಬಿಂಬಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯಿಂದ ತಮ್ಮ 13ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು ಮಾಡಲಿದ್ದಾರೆ. ವರ್ಷಗಳಲ್ಲಿ ಅವರ ಭಾಷಣಗಳು ಆರ್ಥಿಕ ಸುಧಾರಣೆಗಳಿಂದ ಸ್ವಾವಲಂಬನೆಯತ್ತ ಭಾರತದ ಪರಿವರ್ತನೆಯನ್ನು ಬಿಂಬಿಸಿವೆ. ಆಲ್ಫಾಬೆಟ್ನ $900 ಮಿಲಿಯನ್ ಸ್ಪೇಸ್ಎಕ್ಸ್ ಹೂಡಿಕೆ 94 ಶತಕೋಟಿಗೆ ಏರಿಕೆ. ಸ್ಪೇಸ್ಎಕ್ಸ್ನಲ್ಲಿ ಆಲ್ಫಾಬೆಟ್ ಮಾಡಿದ ಆರಂಭಿಕ $900 ಮಿಲಿಯನ್ ಹೂಡಿಕೆಯು 100 ಪಟ್ಟು ಹೆಚ್ಚಾಗಿ ಸರಿಸುಮಾರು $94 ಶತಕೋಟಿ ಗೆ ತಲುಪಿದೆ. ಈ ಬೃಹತ್ ಲಾಭವು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ತಂತ್ರಜ್ಞಾನ ದೈತ್ಯನ ಯಶಸ್ವಿ ದೀರ್ಘಕಾಲೀನ ಹೂಡಿಕೆಯನ್ನು ಎತ್ತಿ ತೋರಿಸುತ್ತದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%.
ಚಿನ್ನ $4,432 1.20% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,35,956 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.20% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,379 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $64 ಮತ್ತು 82 ಸೆಂಟ್ 1% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,989 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $64 ಮತ್ತು 18 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 40 ಸೆಂಟ್ 1.29% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.29% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $81 ಮತ್ತು 35 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 42 ಸೆಂಟ್ 0.02%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.02% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 43 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $2,906. ಬೆಂಗಳೂರು $944 ಮತ್ತು 50 ಪೈಸಾ $2,821. ಹೈದರಾಬಾದ್ $994 $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.